ಗ್ಲಿರಿಸಿಡಿಯಾ ಮರಗಳು ಈಗ ಹೂ ಬಿಡುತ್ತಿವೆ. ಗ್ಲಿರಿಸಿಡಿಯಾ ಮರ ಅಂದರೆ ಗೊಬ್ಬರ ಗಿಡ. ಈ ವರ್ಷ ಹೂಗಳು ತುಂಬ ಕಡಿಮೆ ಬಂದಿವೆ. ನಾವು ಸುಮಾರು 1.5 ತಿಂಗಳಿಂದ ನೀರು ಕೊಡುವುದನ್ನು ನಿಲ್ಲಿಸಿದ್ದೇವೆ, ಏಕೆಂದರೆ ನಮ್ಮ ಜಮೀನು ಈಗ ಒತ್ತಡದ ಅವಧಿಯಲ್ಲಿದೆ. ಹಾಗೂ ಈ ವರ್ಷ ಮಳೆಯು ತುಂಬ ಕಡಿಮೆಯಾಗಿದೆ, ಹೀಗಾಗಿ ನೀರಿನ ಕೊರತೆ ತುಂಬ ಉಂಟಾಗಿದೆ. ಕಡಿಮೆ ಮಳೆಯು ಹಸಿರಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತದೆ. ಇದು ಈ ವರ್ಷ ಸ್ಪಷ್ಟವಾಗಿ ಕಂಡುಬರುತ್ತದೆ. ಈಗ ನೀವು ನೋಡುತ್ತಿರುವ ಈ ಗ್ಲಿರಿಸಿಡಿಯಾ ಮರಗಳು ಅಂದರೆ ಗೊಬ್ಬರದ ಗಿಡಗಳು, ಇವು ನಮ್ಮ ಕೃಷಿ ಹೊಂಡದ ಬಳಿ ಇವೆ. ಕೃಷಿ ಹೊಂಡದಲ್ಲಿ ಯಾವಾಗಲೂ ನೀರಿರುತ್ತದೆ. ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿವೆ. ಆದರೆ ನೀರು ಸಿಗದ ಸ್ಥಳದಲ್ಲಿರುವ ಮರಗಳು ಚೆನ್ನಾಗಿ ಬೆಳೆದಿಲ್ಲ. ಸುಮಾರು 3-4 ತಿಂಗಳ ಹಿಂದೆ ಎಲ್ಲ ಗೊಬ್ಬರ ಗಿಡಗಳನ್ನು ನಾವು ಟ್ರಿಮ್ ಮಾಡಿ ಅವನ್ನು ಮಲ್ಚಿಂಗ್ ಆಗಿ ಉಪಯೋಗಿಸಿದ್ದೆವು. ಟ್ರಿಮ್ ಮಾಡಿದ ನಂತರ ಗೊಬ್ಬರ ಗಿಡದಲ್ಲಿ ಅಭಿವೃದ್ಧಿ ತುಂಬ ಕಡಿಮೆಯಾಗಿದೆ, ಏಕೆಂದರೆ ನೀರಿನ ಪೂರೈಕೆಯು ತುಂಬ ಕಡಿಮೆ ಇದೆ. ಈಗ ಇಲ್ಲಿ ನೀವು ನೋಡಬಹುದು, ಈ ಮರಗಳು ಬೆಳವಣಿಗೆ ತುಂಬ ಕಡಿಮೆಯಲ್ಲಿವೆ, ಏಕೆಂದರೆ ಇಲ್ಲಿ ನೀರಿನ ಪೂರೈಕೆ ಇರುವುದಿಲ್ಲ. ಎಲೆಗಳ ಬೆಳವಣಿಗೆಯನ್ನು ಗಮನಿಸಬಹುದು. ಎಲೆಗಳು ತುಂಬ ಕಡಿಮೆ ಇವೆ ಹಾಗೂ ಟ್ರಿಮ್ ಮಾಡಿದ ನಂತರ ಪುನರಾಭಿವೃದ್ಧಿ ಆಗಿರುವುದಿಲ್ಲ. ಟ್ರಿಮ್ ಮಾಡಿದ ಗಿಡಗಳಲ್ಲಿ ಎಲೆಗಳೇ ಇಲ್ಲ, ಹೂಗಳು ಮಾತ್ರ ಇವೆ. ನಮಗನಿಸುತ್ತದೆ ಈ ಎಲ್ಲ ಅಂಶವನ್ನು ಗಮನಿಸಿದಾಗ ಇವಕ್ಕೆ ನೀರಿನ ಲಭ್ಯತೆ ಇಲ್ಲದಿರುವುದರಿಂದ ಹೀಗಾಗಿವೆ ಎಂದು. ಒಟ್ಟಾರೆಯಾಗಿ ಗೊಬ್ಬರ ಗಿಡವನ್ನು ಗಮನಿಸಿದರೆ ಅವುಗಳ ಸಂಪೂರ್ಣ ಅಭಿವೃದ್ಧಿಗೆ ನೀರು ಬಹಳ ಮುಖ್ಯವಾಗಿದೆ. ಇಲ್ಲದಿದ್ದರೆ ನೀವು ನೋಡಬಹುದು, ಟ್ರಿಮ್ ಮಾಡಿದ ಕಾಂಡಗಳು ಮಾತ್ರ ಕಾಣುತ್ತಿವೆ, ಎಲೆಗಳಿಲ್ಲ, ಕೇವಲ ಹೂಗಳು ಬಂದಿವೆ. ಆದರೆ ಇದೇ ಗಿಡಗಳು ಕೃಷಿ ಹೊಂಡದ ಸುತ್ತಮುತ್ತ ಇರುವ ಗೊಬ್ಬರದ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿವೆ. ಹೊಸ ಎಲೆಗಳಿವೆ, ಹೊಸ ಕೊಂಬೆಗಳು ಬಂದಿವೆ, ಗಿಡಗಳು ತುಂಬಿಕೊಂಡಿವೆ. ಅಂದರೆ ನಮ್ಮ ಕೊಳದ ಸುತ್ತಮುತ್ತ ಒಂದು 30-50 ಗಿಡಗಳು ಆ ಥರ ತುಂಬ ಚೆನ್ನಾಗಿ ಬೆಳೆದಿವೆ. ಇನ್ನು ಹೊಲದ ಸುತ್ತಲಿರುವ ಬಾರ್ಡರ್ನಲ್ಲಿರುವ ಗೊಬ್ಬರದ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ, ಏಕೆಂದರೆ ನಮಗೆ ನೀರು ಕೊಡಲು ಆಗುತ್ತಿಲ್ಲ. ಹೀಗಾಗಿ ಒಟ್ಟಾರೆಯಾಗಿ ನೋಡುವುದಾದರೆ ಗೊಬ್ಬರದ ಗಿಡದ ಸಂಪೂರ್ಣ ಬೆಳವಣಿಗೆಗೆ ಸಾಕಷ್ಟು ನೀರು ಬೇಕಾಗುತ್ತದೆ ಎಂಬ ಟಿಪ್ಪಣಿಯೊಂದಿಗೆ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಹೂ ಬಿಡುವಿಕೆ ಹಾಗೂ ಬೆಳವಣಿಗೆಯ ಕುರಿತು ಕ್ವಿಕ್ ಅಪ್ಡೇಟ್ ಆಗಿತ್ತು. ರಿಕ್ವೆಸ್ಟಿಂಗ್ ಯು ಟು ಲೈಕ್, ಶೇರ್ and subscribe our videos.